ಶಿವಾಜಿ ಯುವ ಸೇನೆಯ ವತಿಯಿಂದ ಪ್ರೊ ಕಬಡ್ಡಿ ಮಾದರಿಯ ಗ್ರಾಮೀಣ ಮ್ಯಾಟ್ ಕ್ರೀಡಾಕೂಟ 46ನೇ ವರ್ಷದ ದಸರಾ ಜನೋತ್ಸವದ ಅಂಗವಾಗಿ 3ನೇ ವರ್ಷದ ಕಬಡ್ಡಿ ಪಂದ್ಯಾವಳಿ. ಶಾಸಕ ಎಎಸ್ ಪೊನ್ನಣ್ಣ ಅವರಿಂದ ಕ್ರೀಡಾಕೂಟ ಉದ್ಘಾಟನೆ. ಶಿವಾಜಿ ಸೇನೆಯ ಅಧ್ಯಕ್ಷರಾದ ಎಲ್ಎನ್ ಅಣ್ಣಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ. ದಸರಾ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. 10 ತಂಡಗಳ ನಡುವೆ ಲೀಗ್ ಮಾದರಿಯ ಪಂದ್ಯಾವಳಿ. ಗೋಣಿಕೊಪ್ಪ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಕ್ರೀಡಾಕೂಟ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ಕ್ರೀಡಾಭಿಮಾನಿಗಳು. ಶಿವಾಜಿ ಯುವ ಸೇನೆಯ ಯುವಕರ ತಂಡಕ್ಕೆ ನಾಗರಿಕರ ಶ್ಲಾಘನೆ. ಬಹಳ ಉತ್ಸಾಹದಿಂದ ಈ ಕಬಡ್ಡಿ ಆಟವನ್ನು ಶಿವಾಜಿ ಯುವ ಸೇನೆಯವರು ಆಯೋಜಿಸ್ತಾ ಇದ್ದಾರೆ. ಅವರಿಗೆ ನಾನು ಗೋಣಿಕೊಪ್ಪಲ್ನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಯುವ ಸೇನೆಯ ಈ ತಂಡ ಭಾಳ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಕ್ರೀಡೆಗೆ ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಳೆದ ವರ್ಷ ಮಳೆಯಿಂದ ಆಟಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಅದಕ್ಕೆ ಈ ಸತಿ ಮಳೆ ಬರಲಿ ಗಾಳಿಯೇ ಬರಲಿ ಈ ಕ್ರೀಡಾಕೂಟ ನಡೀತದೆ ಅಂಥೇಳಿ ಉತ್ತಮವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಳೆ ಬಂದರೂ ಕೂಡ ಆಟ ಆಡ್ಬೋದು. ಆದರೆ ವೀಕ್ಷಕರಿಗೆ ಆ ವ್ಯವಸ್ಥೆ ಆಗಲಿಲ್ಲ. ಬರೋ ವರ್ಷ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮಳೆ ಬಂದಾಗ ಆಟ ಮಾತ್ರ ಅಲ್ಲ, ಆಟದ ವೀಕ್ಷಣೆ ಕೂಡ ತೊಂದರೆ ಇಲ್ಲದೆ ಆಗಬೇಕು ಅಂತ ಹೇಳುವಂಥ ಕೆಲಸ ಮುಂದಿನ ವರ್ಷ ಆಗ್ತದೆ. ಇದೇ ರೀತಿ ವರ್ಷದಿಂದ ವರ್ಷ ಹೆಚ್ಚು ಯಶಸ್ಸಾಗಿ ಬಲಿಷ್ಠವಾಗಿ ಸಂಘಟನೆ ಕೂಡ ಬೆಳೀಲಿ, ಅವರು ಆಯೋಜನೆ ಮಾಡುವಂಥ ಕ್ರೀಡಾ ಕೂಟಗಳು ಕೂಡ ಬೆಳೀಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ತಂಡಗಳು ಕೂಡ ಆಗಮಿಸಲಿ ಅಂತ ಹೇಳಿ ಹಾರೈಸಿ, ಕಬಡ್ಡಿ ನಮ್ಮ ಗ್ರಾಮೀಣ ಭಾಗದ ಭಾಳ ಪ್ರಸಿದ್ಧವಾದಂಥ ಆಟ. ಕೊಡಗಿನಲ್ಲಿ ಎಲ್ಲ ಕ್ರೀಡೆಗೂ ಕೂಡ ಉತ್ತೇಜನವನ್ನು ಕೊಡೋ ಕೆಲಸ ಸಂಘ ಸಂಸ್ಥೆಗಳು, ನಮ್ಮಂಥವರು, ವೇದಿಕೆ ಮೇಲಿರುವಂಥ ಗಣ್ಯರು ಸದಾಕಾಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿಯಾದಂಥ ಸಹಕಾರವನ್ನು ಶಿವಾಜಿ ಯುವ ಸೇನೆಗೆ ಈ ಬಾರಿಯೂ ನೀಡುತ್ತೇನೆ, ಮುಂದಕ್ಕೂ ಕೂಡ ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕ್ರೀಡೆಯ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹವನ್ನು ನೀಡಲೇಬೇಕು. ಕೊಡಗು ಅಂತ ಹೇಳಿದ್ರೆ ಕ್ರೀಡೆಗೆ ಪ್ರಸಿದ್ಧವಾದಂಥ ಜಿಲ್ಲೆ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜೃಂಭಿಸಿರುವಂಥ ಮತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆಗೆ ಪಾತ್ರರಾದಂಥ ಕ್ರೀಡಾಪಟುಗಳು ಈ ಜಿಲ್ಲೆಯಿಂದ ಹೋಗಿದ್ದಾರೆ. ಅದೇ ರೀತಿ ಮುಂದಿನ ಕಾಲದಲ್ಲೂ ಕೂಡ ಈ ಇತಿಹಾಸ ಏನು ಹೇಳ್ತದೆ ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮದೆಲ್ಲರದ್ದು ಕೂಡ ಇರ್ತದೆ. ಈ ವೇದಿಕೆಯಿಂದ ಮತ್ತು ಈ ಕ್ರೀಡಾಕೂಟದಿಂದ ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಮತ್ತು ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ಹೊರಹೊಮ್ಮಲಿ ಅಂತ ನಾನು ಹಾರೈಸಿ, ಆ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲರಿಗೂ ಕೂಡ ಆಶೀರ್ವದಿಸಲಿ. ದಸರಾದ ಒಂದು ಸಂಭ್ರಮ ಕೂಡ ನಾವು ಗೋಣಿಕೊಪ್ಪಲಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ತಾಯಿ ಕಾವೇರಮ್ಮ ಹೆಚ್ಚು ಮಳೆಯನ್ನು ಕೂಡ ಈ ಬಾರಿ ನೀಡಿದೆ. ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ಇಲ್ಲಿ ಸೇರಿರುವಂಥ ಸಮಸ್ತ ಜನತೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆ ಮಾಡಲಿ ಅಂತ ಪ್ರಾರ್ಥಿಸಿ, ಕ್ರೀಡೆಯಲ್ಲಿ ಗೆಲುವು ಸೋಲು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನೋಬಲವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಕ್ಕಳನ್ನು ಮತ್ತು ಯುವಕರನ್ನು ಹೆಚ್ಚಾಗಿ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಗೆಲುವು ಸೋಲು ಸಹಜ ಜೀವನದಲ್ಲಿ, ಕ್ರೀಡೆಯಲ್ಲೂ ಕೂಡ ಅದೇ ರೀತಿ ಸಹಜ. ಆದರೆ ಗೆದ್ದು ಸೋತು ಮತ್ತೆ ಗೆಲ್ಲುವುದೇನಿದೆಯಲ್ಲ ಅದು ಕಲಿಬೇಕಾದ್ರೆ ಕ್ರೀಡೆಯಲ್ಲಿ ನಾವೆಲ್ಲ ಕೂಡ ಭಾಗವಹಿಸಬೇಕು. ಕ್ರೀಡೆಗೆ ಪ್ರೋತ್ಸಾಹವನ್ನು ಕೂಡ ಅದಕ್ಕೆ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ, ಶಿವಾಜಿ ಯುವ ಸೇನೆಗೆ ಈ ಬಾರಿಯ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಶುಭಾಶಯಗಳನ್ನು ಕೋರ್ತೀನಿ, ಹಾರೈಸ್ತೇನೆ. ಮುಂದಿನ ವರ್ಷ ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚು ಬಲಿಷ್ಠವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳೋ ಮಾತನ್ನು ಹೇಳಿ
ಈ ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ಉತ್ತಮವಾದಂಥ ಕ್ರೀಡೆಯಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೂ ಕೂಡ ಅವಕಾಶ ಮಾಡಿದಂಥ ಶಿವಾಜಿ ಯುವ ಸೇನೆಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳಿಗೆ ವಂದಿಸಿ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ, ಇಲ್ಲಿ ಸೇರಿರುವಂಥ ಸಮಸ್ತ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ತಂಡಗಳ ಜೊತೆ ಬಂದಿರುವಂಥ ಎಲ್ಲ ವರ್ಗದವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.